ಚಿಂತನೆ ಪ್ರಾರ್ಥನೆ. ಚಿಂತನೆ ಜ್ಞಾನದಾನ ಶ್ರೇಷ್ಠ. ಜ್ಞಾನಂ ಸಂಪ್ರಾಪ್ಯ ಸಂಸಾರೆ ಯಹ ಪರೇಭ್ಯೋ ನ ಯಚ್ಛತಿ ಜ್ಞಾನರೂಪಿ ಅರಿಸ್ತಸ್ಮೈ ಪ್ರಸನ್ನ ಇವ ನೇಕ್ಷತೆ. ಈ ಸುಭಾಷಿತದ ಅರ್ಥ: ತಾನು ಗಳಿಸಿದ ಜ್ಞಾನವನ್ನು ಅನ್ಯರಿಗೆ ನೀಡದ, ಉಪದೇಶಿಸದ ವ್ಯಕ್ತಿಯನ್ನು ಭಗವಂತನೂ ಮೆಚ್ಚಲಾರನು. ಆದುದರಿಂದ ತಾನು ಸಂಪಾದಿಸಿದ ಜ್ಞಾನವನ್ನು ಇತರರಿಗೂ ತಿಳಿಸಬೇಕು. ನಮ್ಮಿಂದ ಜ್ಞಾನ ಪಡೆದವರೂ ಕೂಡ ಹಾಗೆ ಮಾಡುವಂತೆ ಪ್ರೇರೇಪಣೆ ನೀಡಬೇಕು. ಆಗ ನಾವು ಕಲಿತದ್ದು ಸಾರ್ಥಕವು. ಮಾನವನು ಉಳಿದ ಪ್ರಾಣಿಗಳಿಗಿಂತ ಭಿನ್ನನು. ಅದಕ್ಕೆ ಮೊದಲ ಕಾರಣ ಆತನಲ್ಲಿರುವ ಚಿಂತನಾ ಶಕ್ತಿ, ಜ್ಞಾನ. ಭಗವದ್ಗೀತೆಯಲ್ಲಿ ಮನುಜನಲ್ಲಿ 3 ರೀತಿಯ ತಪಸ್ಸು ಇರುತ್ತದೆ ಎಂದು ಭಗವಂತ ಶ್ರೀಕೃಷ್ಣನು ವಿವರಿಸಿದ್ದಾನೆ. ಅವುಗಳೆಂದರೆ ಕಾಯಿಕ ತಪಸ್ಸು, ವಾಚಿಕ ತಪಸ್ಸು ಮತ್ತು ಮಾನಸಿಕ ತಪಸ್ಸು. ಜ್ಞಾನವನ್ನು ಸಂಪಾದಿಸಿ ಅದನ್ನು ತನ್ನಲ್ಲಿಯೇ ಇಟ್ಟುಕೊಂಡರೆ ಪ್ರಯೋಜನವಿಲ್ಲ. ತನ್ನಲ್ಲಿರುವ ಜ್ಞಾನವನ್ನು ಹಂಚಿಕೊಳ್ಳುವುದು ಕೂಡ ಶ್ರೇಷ್ಠವಾದುದು. ಅಂದರೆ ಜ್ಞಾನ ಪ್ರಸಾರ ನಿತ್ಯ ನಿರಂತರ ಸಾಗಬೇಕು ಎಂಬುದೇ ಇದರ ಅರ್ಥ. ಜ್ಞಾನ ಸಂಪಾದನೆ ಏತಕ್ಕಾಗಿ ಎಂಬ ಪ್ರಶ್ನೆಗೆ ಉತ್ತರ: ಸಾಧನೆ ಮಾಡುವುದಕ್ಕೆ ಎಂದು. ಇದು ಆ ಸಂದರ್ಭದಲ್ಲಿ ನಮಗೆ ಒದಗಿ ಬರದಿದ್ದರೆ ಏನು ಪ್ರಯೋಜನ? ನಮ್ಮ ದೇಶದಲ್ಲಿ ಹಲವು ವಿಷಯಗಳು ಒಬ್ಬರಿಂದ ಮತ್ತೊಬ್ಬರಿಗೆ ಪ್ರಸಾರವಾಗಲೇ ಇಲ್ಲ. ಹಾಗಾಗಿ ಇಂದು ನಾವು ಹಲವು ಮೌಲ್ಯಯುತ ವಿಷಯಗಳನ್ನು, ಔಷಧಿಗಳನ್ನು, ಮಾಹಿತಿಗಳನ್ನು ಪಡೆಯಲು ಸಾಧ್ಯವಾಗಲಿಲ್ಲ. ಇದು ಅನ್ಯಥಾ ಸರಿಯಲ್ಲ. ನಾವು ಗಳಿಸಿದ ಜ್ಞಾನ ನಮ್ಮಲ್ಲಿ ಮಾತ್ರ ಉಳಿಯಬಾರದು, ಮತ್ತೊಬ್ಬರಿಗೂ ತಲುಪಬೇಕು. ಜ್ಞಾನ ಸಂಪಾದನೆ ಮಾತ್ರ ಮಾಡಿದರೆ ಸಾಲದು, ಅದನ್ನು ಇತರರಿಗೂ ದಾರಿ ಎರೆಯಬೇಕು. ಹೇಗೆ ಒಂದು ಹಣತೆಯನ್ನು ನಾವು ಹಚ್ಚಿದಾಗ ಅದರ ಮೂಲಕ ಸಾವಿರಾರು ದೀಪಗಳನ್ನು ಹೊತ್ತಿಸಲು ಸಾಧ್ಯವೋ, ಹಾಗೆಯೇ ನಾವು ನಮ್ಮಲ್ಲಿರುವ ಜ್ಞಾನವನ್ನು ಇತರರೊಡನೆ ಹಂಚಿಕೊಳ್ಳುವಂತಾಗಬೇಕು. ಅದು ನಮ್ಮಲ್ಲಿಯೇ ಇದ್ದು ನಾಶವಾಗಬಾರದು. ಇಂದು ಪ್ರಪಂಚದಲ್ಲಿ ನಾವು ಸಹಸ್ರಾರು ಮಹಾಪುರುಷರನ್ನು, ವಿಜ್ಞಾನಿಗಳನ್ನು, ತತ್ವಜ್ಞಾನಿಗಳನ್ನು ಕಂಡಿದ್ದೇವೆ. ಅವರುಗಳು ತಮ್ಮಲ್ಲಿನ ವಿದ್ಯೆಯನ್ನು ಇತರರಿಗೆ ಹಂಚಿದುದರಿಂದಾಗಿ ಇಂದು ನಾವು ಹಲವಾರು ಅಂಶಗಳನ್ನು ಅನುಭವಿಸುವಂತಾಗಿದೆ. ಅವರುಗಳು ತಮ್ಮ ಜ್ಞಾನವನ್ನು ತಮ್ಮಲ್ಲಿಯೇ ಬಚ್ಚಿಟ್ಟುಕೊಂಡಿದ್ದರೆ ಇಂದು ವಿಶ್ವ ಈ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತಿರಲಿಲ್ಲ ಅಲ್ಲವೇ? ಅದಕ್ಕೆ ಒಂದು ಸುಭಾಷಿತ ಈ ರೀತಿ ಇದೆ: ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಅತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವತು ಸವಿದ್ಯೆಯ. ಅನ್ನದಾನವು ಶ್ರೇಷ್ಠವಾದುದು, ವಿದ್ಯಾದಾನವು ಇನ್ನೂ ಶ್ರೇಷ್ಠವಾದುದು. ಹಾಗಾಗಿ ವಿದ್ಯಾದಾನವನ್ನು ಮಾಡಿರಿ ಎಂದು ಹೇಳಿದ್ದಾರೆ ಸುಭಾಷಿತಕಾರರು. ಇಂದು ಆಹಾರ, ಶಿಕ್ಷಣ ಎಲ್ಲವೂ ವ್ಯಾಪಾರವಾಗಿ ಬಿಟ್ಟಿದೆ. ಕಾಲದ ಮಹಿಮೆ ಇದು. ಒಬ್ಬ ಆಂಗ್ಲ ಕವಿ ಹೀಗೆ ಹೇಳಿದ್ದಾನೆ: ನೀನು ಮೀನನ್ನು ಸಹಾಯವಾಗಿ ನೀಡುವುದರ ಬದಲು ಮೀನುಗಾರಿಕೆಯನ್ನು ಕಲಿಸು ಎಂದು. ಅಂದರೆ ದಾನ ಮಾಡುವವನು ಒಂದು ದಿನ ದಾನ ಮಾಡಬಹುದು, ಆದರೆ ಶಾಶ್ವತವಾದ ಬದುಕಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದರೆ ಅದು ಸಾರ್ಥಕತೆಯನ್ನು ಪಡೆಯುತ್ತದೆ ಎಂದು. ಒಂದು ಸುಭಾಷಿತ ಈ ರೀತಿ ಇದೆ: ಉಪಕರ್ತುಂ ಯಥಾ ಸ್ವಲ್ಪ ಸಮರ್ಥೋ ನಥ ನ ತಥಾ ಮಹಾನ್ ಪಾಯಃ ಕೂಪಸ್ತೃಷಾಂ ಹಂತಿ ನ ಕದಾಪಿ ತು ವಾರಿದಿಹಿ ಎಂದು. ಅಂದರೆ ಸಾಮಾನ್ಯನು ಉಪಕಾರ ಮಾಡುವಂತೆ ದೊಡ್ಡವನು ಉಪಕಾರ ಮಾಡಲು ಸಮರ್ಥನಲ್ಲ. ಬಾಯಾರಿಕೆಯನ್ನು ಬಾವಿ ಹೋಗಲಾಡಿಸಬಲ್ಲದು, ಸಮುದ್ರವು ಹೋಗಲಾಡಿಸದು. ಅಂದರೆ ಯಾವುದೇ ದಾನ ಮಾಡಬೇಕಾದರೆ ಹೃದಯ ವೈಶಾಲ್ಯತೆವಿರಬೇಕು, ಹಣವಾಗಲಿ ಅಧಿಕಾರವಾಗಲಿ ಅಲ್ಲ. ಅಂತೆಯೇ ಜ್ಞಾನದಾನ ಮಾಡಲು ಕೇವಲ ಮನಸ್ಸು ಇದ್ದರೆ ಸಾಕು. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಅದಕ್ಕಾಗಿಯೇ ಅಧ್ಯಯನ, ಅಧ್ಯಾಪನ ಎಂದು ಹೇಳಿದರು. ಅಂದರೆ ಮೊದಲು ಅಧ್ಯಯನ ನಡೆಸಬೇಕು, ಅನಂತರ
ಅದು ನಮ್ಮ ಬಳಿಯೇ ಇದ್ದರೆ ಏನು ಪ್ರಯೋಜನ? ಅದು ಇತರರಿಗೂ ದೊರಕುವಂತಾಗಬೇಕು. ಅದಕ್ಕಾಗಿಯೇ ಅಧ್ಯಾಪನ ಎಂದರು. ಆದುದರಿಂದ ನಾವು ಕಲಿತ ಒಳ್ಳೆಯ ವಿದ್ಯೆಯನ್ನು, ಗುಣವನ್ನು ನಮ್ಮ ಸುತ್ತಮುತ್ತ ಇರುವವರಿಗೆ ಕಲಿಸುವಂತಾದರೆ ನಮ್ಮ ಜನ್ಮ ಸಾರ್ಥಕ. ಅಂತೆಯೇ ಇತರರ ಬದುಕಿನಲ್ಲಿ ನಾವು ಬೆಳಕಾಗುತ್ತೇವೆ. ಅವರು ನಮ್ಮನ್ನು ತಂಪಿನ ಸಮಯದಲ್ಲಿ ಸ್ಮರಿಸಿಕೊಳ್ಳುತ್ತಾರೆ. ಇದು ಇಂದಿನ ಅವಶ್ಯಕತೆ.